ಒಬ್ಬರು ಪರದೇಶದಲ್ಲಿ ಎಮರ್ಸನ್ ಅಂತಾಗಿ ಹೋದ್ರು. ಎಮರ್ಸನ್ ಬಹಳ ದೊಡ್ಡ ಮನುಷ್ಯ. ನಮ್ಮಲ್ಲಿ ಹೇಗೆ ಮಹಾತ್ಮ ಗಾಂಧಿಯಂಥ ಸಂತರು, ವಿನೋಬ ಭಾವೆಯಂಥ ಮಹಾನುಭಾವಿಗಳಾಗಿ ಹೋದ್ರು, ಅಂಥ ಒಬ್ಬ ಮಹಾನುಭಾವಿ ಎಮರ್ಸನ್. ಆತ ಹೇಳ್ತಾನೆ, ದ ಎಸೆನ್ಸ್ ಆಫ್ ಅ ಗ್ರೇಟ್ನೆಸ್ ಈಸ್ ದ ಪರ್ಸೆಪ್ಷನ್ that virtue is enough. ಎಷ್ಟು ಚಂದ ಮಾತ ಹೇಳ್ತಾನೆ. ಮನುಷ್ಯ ದೊಡ್ಡವನಾಗಬೇಕಾಗಿತ್ತು ಅಂದ್ರೆ ನೀತಿ ಬೇಕಾಗ್ತದೆ. ದೊಡ್ಡತನದ ಮೂಲ ಯಾವುದು ಅಂದರೆ ಸ್ವಚ್ಛ ಮನಸ್ಸ, ಧರ್ಮ. ಅದಕ್ಕಾಗಿ ಬೇಕಾದಂಥ ನಡೆ, ನುಡಿ, ಭಾವ, ಅದಕ್ಕೆ ವರ್ಚು ಅಂತ ಕರೆದರು. ಸದ್ಗುಣಗಳವು, ಸದ್ದ ಭಾವನೆಗಳು, ಸನ್ನುಡಿಗಳು, ಸಮ್ಯಕ್ ಭಾವ, ಸಮ್ಯಕ್ ಆಚರಣ, ಸಮ್ಯಕ್ ನುಡಿ. ಇವೇನದಾವ ಇವಕ್ಕೆ ನೀತಿ ನೀತಿ ಅಂತ ಕರೆಯೋದು. ಎಂಥ ಸುಂದರವಾದಂಥ ನೀತಿಗಳು. ನಮ್ಮ ನಡೆ ಬೇಕಲ್ಲ, ನಮ್ಮ ನುಡಿ ಚೆನ್ನಾಗಿರಬೇಕಲ್ಲ, ನಮ್ಮ ಭಾವ ಸರಿ ಇರಬೇಕಲ್ಲ. ಇವುಗಳನ್ನ ಬಿಟ್ಟು ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಹೇಗೆ ಬರ್ತದೆ? ಒಂದು ಮನೆಯಲ್ಲಿ ನಾವು ದೀಪ ಹಚ್ಚಿದರೆ ಅದಕ್ಕೆಲ್ಲ ಬೇಕಾಗ್ತದೆ, ಒಂದು ಸುಂದರ ಪಣತೆ ಬೇಕಾಗ್ತದೆ. ಪಣತೆ ಬೇಕು, ಸ್ವಚ್ಛ ಪಣತೆ, ಸ್ವಚ್ಛಾದಂಥ ನೀರ, ಎಣ್ಣೆ, ಆ ಬಳಿಕ ಒಂದು ಚಲೋ ಬತ್ತಿ ಬೇಕಲ್ಲ. ಮೂರು ಸ್ವಚ್ಛ ಇದ್ರೆ ಜ್ಯೋತಿ ಚೆನ್ನಾಗಿ ಉರಿತದೆ. ಬತ್ತಿಯೊಳಗೆ ಹೊಲಸ ಇದ್ರೆ, ಎಣ್ಣೆಯೊಳಗೆ ಹೊಲಸ ಇದ್ರೆ, ಪಣತೆ ದುರ್ವಾಸ ಬರ್ತಾ ಇದ್ರೆ ಉರಿಯೋದು ಹೇಗೆ? ಜ್ಯೋತಿ ಹೇಗೆ ಚೆನ್ನಾಗಿರುತ್ತೆ? ಹಾಗೆ ನಮ್ಮ ಹೊರನಡತೆ ಚೆನ್ನಾಗಿರಬೇಕು, ನಮ್ಮ ಭಾವದ ತೈಲ ಚೆನ್ನಾಗಿರಬೇಕು, ನಮ್ಮ ನುಡಿಯ ಬತ್ತಿ ಚೆನ್ನಾಗಿರಬೇಕು. ಈ ಮೂರನ್ನ ಹೊಂದಿಸಿದಾಗ ಒಂದು ಧರ್ಮದ ಜ್ಯೋತಿ ಒಳಿತದೆ. ಅದು ಧರ್ಮದ ಜ್ಯೋತಿ. ಪ್ರತಿ ಮನೆಯೊಳಗೆ ಇಂಥ ಜ್ಯೋತಿಯನ್ನ ಬೆಳಗಿಸಬೇಕು ಅಂತ ಋಷಿಗಳು ಸುಮಾರು 5-6 ಸಹಸ್ರ ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಬಾಳಿ ಬದುಕಿದಂಥ ಋಷಿಗಳು ಹೇಳಿದರು, ನಮ್ಮ ಮನೆ ಹೇಗಿರಬೇಕು ಅಂದ್ರೆ ಈ ಮೂರು ಇರಬೇಕು. ಮನೆಯೊಳಗಿರುವವರು ಹಾಗಿರಬೇಕು. ಅಂಥದಕ್ಕೆ ಗ್ರಹ ಮನೆ ಮನೆ ಅಂತ ಕರಿಬೇಕು. ಮನೆ ಸ್ವರ್ಗವಾಗಿರಬೇಕು. ಮನೆಯೊಳಗೆ ಬದುಕುವಂಥ ಜನ ದೇವತೆಗಳಾಗಿರಬೇಕು. ಭಾರತೀಯರು ಸಾಮಾನ್ಯರಲ್ಲ, ಪೃಥ್ವಿಯಲ್ಲಿ ಬಾಳುವಂಥ ದೇವತೆಗಳು. ಹಾಗೆ ಆಗಬೇಕಾಗ್ತದೆ. ಅಂಥ ಮನಸ್ಸನ್ನ, ಜೀವನವನ್ನ ರೂಪಿಸಿಕೋಬೇಕಾಗ್ತದೆ. ನಾವು ದೇವರಾಗಿ ಬದುಕಬೇಕು. ಈ ಜಗತ್ತಿನಲ್ಲಿ ರಾಕ್ಷಸರಾಗಿ ಬಾಳಬಾರದು. ಪ್ರತಿ ಮನೆ ಸ್ವರ್ಗ. ಬಸವಣ್ಣ ಎಷ್ಟು ಚಲೋ ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರು. ಏನು ಮಾತು ಹೇಳಿ, ಎಷ್ಟು ಕಟ್ಟುನಿಟ್ಟಾಗಿ ಹೇಳ್ತಾರೆ, ಖಡಾಖಂಡಿತವಾಗಿ ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರು. ಅಲ್ಲೆಲ್ಲರೆ ದೇವಲೋಕಲ್ಲ, ಇಲ್ಲೆಲ್ಲರೆ ಮರ್ತ್ಯಲೋಕಲ್ಲ. ಎರಡಲ್ಲ, ಇರೋದು ಒಂದೇ. ನಾವು ಸರಿಯಾಗಿ ಹೋದೇವೆ ದೇವಲೋಕ, ದಾರಿ ತಪ್ಪದೇವೆ ಮರ್ತ್ಯಲೋಕ. ಸರಿಯಾಗಿ ಹೋದೇವೆ ಶಾಂತಿ, ಸಮಾಧಾನ, ಕೂಡಲ ಸಂಗನ ಒಲುವ. ಆಗದಿದ್ರೆ ಜೀವನ ವಿನಾಶ. ಎಷ್ಟು ಛಲೋ ಮಾತು ಹೇಳ್ತು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ.
ಬೇರಿಲ್ಲ ಖಾಲಿ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಎಷ್ಟು ಚಲೋ ಹೇಳಿ. ನಡೆ ನುಡಿ ಎರಡೂ ಹೇಳಿದ್ರು. ಅದ ನೀತಿ. ನಡಿಬೇಕು, ನುಡಿಬೇಕು. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರ ನಡೆ, ಆಚಾರವೇ ಸ್ವರ್ಗ, ಅನಾಚಾರ ನರಕ. ಇದು ಕೂಡಲ ಸಂಗಮನ ಪ್ರಮಾಣ ವಚನ. ಎಂಥ ಮಾತು! ಒಂದು ಮಾತು ಸಾಕು ಜಗತ್ತನ್ನ ತಿದ್ದೋದಕ್ಕೆ, ಜಗತ್ತನ್ನ ಮುಕ್ತಗೊಳಿಸೋದಕ್ಕೆ ಸಮಸ್ಯೆಗಳಿಂದ. ಇಂಥದೊಂದು ಮಾತು ಜೀವನವನ್ನ ಹದಗೊಳಿಸೋದಕ್ಕಾಗಿ ಇಂಥ ಒಂದು ಮಾತು. ಇದ ಧರ್ಮ. ಇಂಥದೊಂದೇನು ನಡೆ, ಇದೊಂದು ನುಡಿ. ಒಳಗೆ ಒಂದಿಷ್ಟು ಭಾವ, ಇಷ್ಟು ಕೂಡಿದ್ರೆ ಅದೇ ನೀತಿ. ಈ ಮನುಷ್ಯ ನೀತಿವಂತ ಅಂತ ಹೇಳಬೇಕಾದ್ರೆ ಇವು ಮೂರು ಬಹಳ ಅವಶ್ಯ. ಇದು ನೀತಿ. ಇದು ನಡೆ ಗಲಿಸಿದ, ನುಡಿ ಗಳಿಸಿ. ಶರಣರು, ಸಂತರು, ಜ್ಞಾನಿಗಳು ಜಗತ್ತಿನಲ್ಲಿ ಬಂದು ಏನು ಕಲಿಸ್ತಾರಂದ್ರೆ ಸ್ವರ್ಗವನ್ನ, ಸ್ವರ್ಗದ ದಾರಿಯನ್ನ ಅಲ್ಲ ಅವರು ತೋರಿಸೋದು. ಅವರು ಕಲಿಸೋದು, ನುಡಿಯೋದು, ನಡೆಯೋದು, ಭಾವಿಸೋದು ಸ್ವರ್ಗ ಅಲ್ಲೇ, ದೇವಲೋಕ ಅಲ್ಲೇ. ಅಂಥ ಜೀವನ ಕಲಿಸಿದ. ಆದ್ದರಿಂದಲೇ ಅಲ್ಲೇ ಹೇಳಿದರು ಇದು ಬೇಕು. ದ ಇಸೆನ್ಸ್ ಆಫ್ ಗ್ರೇಟ್ನೆಸ್. ಇದ ದೊಡ್ಡವ ಅಂದ್ರೆ ಯಾರು? ಜಗತ್ನ್ಯಾಗ ಯಾರು ದೊಡ್ಡವರು? ಇಮರ್ಸನ್ನ ಹೇಳ್ತಾನೆ, ದ ಇಸೆನ್ಸ್ ಆಫ್ ಗ್ರೇಟ್ನೆಸ್ ಈಸ್ ದ ಪರ್ಸೆಪ್ಷನ್ that virtue is enough. ಸಾಕು, ಇನ್ನೇನದ? ಒಬ್ಬ ಮನುಷ್ಯ ಶ್ರೇಷ್ಠನಾಗಬೇಕಾದ್ರೆ, ಬಹಳ ದೊಡ್ಡವನಾಗಬೇಕಾದ್ರೆ, ಹಿರಿಯನಾಗಬೇಕಾದ್ರೆ ಏನು ಬೇಕು ಅಂದ್ರೆ ಇಷ್ಟು ಸ್ವಚ್ಛ ಮನಸ್ಸಾಗಬೇಕು ಅಷ್ಟೆ. ವರ್ಚು, ಸದ್ಭಾವ, ಸನ್ನಡತೆ, ಸತ್ ನುಡಿ, ಇದ ವರ್ಚು. ಇದು ಸದ್ಗುಣ. ಇವು ಇಲ್ಲ ಅಂದ್ರೆ ಆ ಮನುಷ್ಯ ದೊಡ್ಡವ ಹೆಂಗಾಗ್ತಾನ ಅಂದ್ರು ಎಮರ್ಸನ್. ಪರದೇಶದವರು. ನಮ್ಮ ದೇಶದಾಗೂ ಹೇಳಿದರು. ಅದ್ಯಾವ ಜೀವನ ಅಂದರು? ಕೈ ಹೊಲಸ, ಮನಸ್ಸು ಹೊಲಸ, ಮಾತು ಹೊಲಸ, ಅದ್ಯಾವ ಜೀವನ? ಎಷ್ಟು ಸಿರಿ ಇದ್ದರ್ರಿ ಏನ್? ಯಾವ ಅಧಿಕಾರದ ಮೇಲೆ ಕೂತಿದ್ದ, ಕುರ್ಚಿಯ ಮೇಲೆ ಕೂತಿದ್ದರೆ ಏನು? ರಾಜ ಮಹಾರಾಜನೇ ಆಗಿರಬಹುದು. ಆದರೆ ಏನು? ಕೈ ಹೊಲಸ, ನುಡಿ ಹೊಲಸ, ಮನಸ್ಸು ಹೊಲಸಾದ ಬಳಿಕ ಅದೇನು ಜೀವನ, ಅದೇನು ಶ್ರೇಷ್ಠತ ಅಂತ ಎಮರ್ಸನ್. ಎಲ್ಲದ ಏನು ಭದ್ರವಾದ ಮಾತುಗಳನ್ನ ಹೇಳ್ತ. ಪತಂಜಲ ಬಹಳ ದೊಡ್ಡ ಮಹರ್ಷಿ. ಆತ ಹೇಳ್ತಾನ, ಬೇಕು ನೀವು ಯೋಗಿಗಳಾಗಬೇಕಲ್ಲ, ಹಾಗಾದರೆ ಒಳಗೆ ಹೊರಗೆ ಸ್ವಚ್ಛತಾ ಇರಲಿ. ನಿಮ್ಮ ಧ್ಯಾನ, ನಿಮ್ಮ ಸಾಧನೆ ಎಲ್ಲ ನಿಂತಿದ್ದು ಎದರ ಮೇಲೆ? ಸ್ವಚ್ಛತೆಯ ಮೇಲೆ. ಶೌಚ, ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಶೌಚ, ಸ್ವಚ್ಛತಾ ಇರಬೇಕು. ಎಲ್ಲ ಇರೋದು ಅದರ ಮೇಲೆ ಅವಲಂಬಿಸಿಕೊಂಡಿದೆ. ಇದು ನೀತಿ. ಇದು ಇಂಥ ನೀತಿಯಲ್ಲಿ ಮೊಟ್ಟ ಮೊದಲನೆಯ ನೀತಿ ಸತ್ಯ.
ಇದೋ ನೀತಿ. ಇದರಿಂದ ಮನಸ್ಸು ಸ್ವಚ್ಛವಾಗ್ತದೆ. ಅಸತ್ಯದಿಂದ ಮನಸ್ಸು ಹೊಲಸಾಗ್ತದೆ, ಸತ್ಯದಿಂದ ಮನಸ್ಸು ಶುದ್ಧವಾಗ್ತದೆ. ಅಸತ್ಯದಿಂದ ಮಾತು ಹೊಲಸಾಗ್ತದೆ, ಸತ್ಯದಿಂದ ಮಾತು ಶುದ್ಧವಾಗ್ತದೆ. ಅಸತ್ಯದಿಂದ ನಡತೆ ಕೆಡುತ್ತದೆ, ಸತ್ಯದಿಂದ ನಡತೆ ಶುದ್ಧವಾಗ್ತದೆ. ಮೂರು ಮಾಡಿದರೆ ಸತ್ಯದ ನಡತೆಯಿಂದ ಧರ್ಮ ಸ್ಥಾಪನೆಯಾಗ್ತದೆ. ಮನಸ್ಸು ಧರ್ಮದಿಂದ ತುಂಬಿಕೊಳ್ತದೆ. ಸತ್ಯ ಎಷ್ಟು ಸುಂದರ ಶಬ್ದ ಇದು, ಸತ್ಯ. ಇದಕ್ಕೆ ಎಷ್ಟು ಮಹತ್ವ ಕೊಟ್ಟರು ಅಂದ್ರೆ, ಸತ್ಯ ಇದ ದೇವರು. ಸತ್ಯಾತ್ ನಾಸ್ತಿ ಪರಮ ತತ್ವಂ. ಸತ್ಯಕ್ಕಿಂತ ಶ್ರೇಷ್ಠವಾದ ದೇವತತ್ವ ಎಲ್ಲಿದೆ? ದೇವ ಎಲ್ಲಿದ್ದಾನ? ದೇವರಂದರೆ ಸತ್ಯ, ಸತ್ಯ ಅಂದರೆ ದೇವರು. ಇಂಥ ಸತ್ಯವನ್ನ ನಡತೆಯಲ್ಲಿ, ನುಡಿಯಲ್ಲಿ, ಭಾವದಲ್ಲಿ ತುಂಬಿಕೊಂಡ್ರೆ ಅದು ನೀತಿ. ಅದರಿಂದ ಧರ್ಮ ಅರಳುತ್ತದೆ, ಧರ್ಮದ ಸೌರಭ ತುಂಬುತ್ತದೆ ಮನಸ್ಸಿನಲ್ಲಿ. ಇಂಥ ನೀತಿ ಸತ್ಯ ಮಾಡಬೇಕು. ಸತ್ಯ ಎರಡರ್ಥದಲ್ಲಿ. ಮೊದಲನೇ ಸತ್ಯ ಏನದ ಅದನ್ನ ತಿಳ್ಕೋಬೇಕು. ಎರಡನೇದ್ದು ಏನು ತಿಳ್ಕೊಂಡೇವಿ ಯಥಾವತ್ತಾಗಿ ಮಾತು ಮನಸ್ಸಿನಲ್ಲಿ ತುಂಬಿಕೊಂಡಿರಬೇಕು. ಇದು ಸತ್ಯ ಸಾಧನೆ. ಸತ್ಯದ ಜಗತ್ತಿನಲ್ಲಿ ಏನೇನು ಸತ್ಯ ಅದ, ವಸ್ತುಗಳ ಸತ್ಯ ಏನದ ಅದನ್ನು ಅರ್ಥ ಮಾಡಿಕೊಂಡಿರಬೇಕು. ಏನು ಜೀವನದ ಸತ್ಯ? ಜಗತ್ತು ಹೇಗದ? ನಾವು ತಿಳಿದಂಗದನೋ ಅಥವಾ ಅದು ತನ್ನಷ್ಟಕ್ಕೆ ತಾನು ಬೇರೆ ಅದೆಯೋ ತಿಳ್ಕೋಬೇಕಲ್ಲ. ಎಷ್ಟೋ ಸಲ ನಮಗೆ ತಿಳಿದಂಗ ಅದ ಅಂತ ಭಾವಿಸ್ತೇವೆ, ಆದರೆ ಜಗತ್ತಾಗಿರುವುದಿಲ್ಲ. ಈಗ ಅನ್ನೋದಿಲ್ಲೇನು, ಎಲ್ಲ ಕೆಟ್ಟ ಹೋಗ್ಯದ ಜಗತ್ತ ಅಂತೇವಿ. ಎಲ್ಲದ ಕೆಟ್ಟಿದ್ದು ಎಲ್ಲದ? ಮನುಷ್ಯನ ಮನಸ್ಸಷ್ಟು ಬಿಟ್ರೆ ಕೆಟ್ಟಿದ್ದು ಎಲ್ಲದ? ಇಲ್ಲಿ ನಮ್ಮ ಮನಸ್ಸಷ್ಟ ಹೊಲಸು. ಜಗತ್ತೆಷ್ಟು ಸುಂದರವಾಗ್ಯದ. ಎಲ್ಲದ ಹೇಳಿ? ಜಗತ್ತು ಕೆಟ್ಟದ. ಜಗತ್ತಂದ್ರೆ ಏನು? ಸೂರ್ಯ. ಸೂರ್ಯ ಕೆಟ್ಟನೇನು? ಜಗತ್ತಂದ್ರೆ ಚಂದ್ರ. ಚಂದ್ರನ ಬಿಟ್ಟು ಸೂರ್ಯನ ಬಿಟ್ಟು ಜಗತ್ತಿರ್ತದೆ? ಜಗತ್ತಂದ್ರೆ ಭೂಮಿ, ಭೂಮಂಡಲ. ಭೂಮಿ ಅಷ್ಟು ಅದ್ಭುತವಾಗ್ಯದ. ಏನು ಸಂಪತ್ತನ್ನ ತುಂಬಿಕೊಂಡದ. ಇಷ್ಟೆಲ್ಲ ಸಂಪತ್ತನ್ನ ತುಂಬಿಕೊಂಡು ಹಚ್ಚ ಹಸಿರಾಗಿರುವಂತಹ ಭೂಮಿ ಏನಾದರೂ ಕೆಟ್ಟಿದೆ? ಏನು ನೀರ ಕೆಟ್ಟಿದೆಯೇ? ನಾವು ಕುಡಿಯೋ ನೀರು ನಾವು ಕೆಡಿಸೇವೆ. ನೀರ ಕೆಟ್ಟಿದೆಯೇ ಹೇಳಿ? ಕೆಟ್ಟಿದೆ ಅಂತ ನಾವು ಭಾವಿಸ್ತೇವೆ. ಈ ಜ್ಞಾನದ ಅಲ್ಲ, ಇದ ತಪ್ಪು ಜ್ಞಾನ. ಇದು ಅನೀತಿ, ಸತ್ಯ ಅಲ್ಲ. ಇದು ಸತ್ಯವನ್ನ ತಿಳಿದುಕೊಂಡಿರಬೇಕು. ಸುಮ್ಮನೆ ಜಗತ್ತನ್ನ ಯಥಾವತ್ತಾಗಿ ನೋಡಬೇಕು. ಜಗತ್ ಈಗ ಬೆಳಿಗ್ಗೆ ಎದ್ದು ಈ ಜಗತ್ತನ್ನು ಸ್ವಲ್ಪ ನೋಡಿದರೆ ಮನಸ್ಸಿಗೆ ಮೃದು ಮನಸ್ಸು, ಮಧುರ ಮನಸ್ಸು ತಯಾರಾಗಬೇಕು. ಏನು ಸುಂದರ ಜಗತ್ತು ಭಗವಂತನೇ, ಎಷ್ಟು ಚಂದದ ನಿನ್ನ ಜಗತ್ತು ಅಂತ ಅನ್ನಬೇಕು ಮನಸ್ಸು. ಒಬ್ಬ ತಾಯಿ ಇದ್ಲು. ತಾಯಿಗೆ ಒಬ್ಬ ಮಗ ಇದ್ದ, ಬಹಳ ಚಲೋ ಹುಡುಗ, ಸಣ್ಣ ಹುಡುಗ, ಬಹಳ ಒಳ್ಳೆ ಬುದ್ಧಿವಂತ. ತಾಯಿ ಬಹಳ ಪ್ರೀತಿಸ್ತಾ ಇದ್ಲು ಆ ಹುಡುಗನ್ನ. ಒಂದು ದಿವಸ ಹುಡುಗ ವಿದ್ಯಾ ಕಲಿಬೇಕು ಅಂತ ಹೊರಟ. ತಾಯಿಗೆ ಹೇಳ್ದ, ನಾನು ಹೋಗಬೇಕಲ್ಲ, ನಾನು ವಿದ್ಯೆಯನ್ನ ಕಲಿಬೇಕು, ಜಗತ್ತಿನಲ್ಲಿ ತಿರುಗಾಡಿ, ಆದ್ದರಿಂದ ಕಳಿಸಿಕೊಡು ಅಂದ. ತಾಯಿ ಹೇಳಿದ್ಲು, ಅವಶ್ಯ ಕಲಿಬೇಕು.
ಜಗತ್ತನ್ನು ನೋಡಬೇಕು, ಸತ್ಯವನ್ನು ತಿಳಿದುಕೋಬೇಕು. ಆಗಲೇ ಮನುಷ್ಯನ ಜೀವನ ಸುಂದರವಾಗೋದು. ನಾನೇ ಕಳಿಸಬೇಕಂತ ಮಾಡಿದ್ದೆ, ನಿನ್ನ ಮನಸ್ಸಿನಲ್ಲಿ ತಯಾರಾಯ್ತಲ್ಲ, ಬಹಳ ಸಂತೋಷ ಆಗ್ಯದ ಅಂದ್ಲು. ಒಬ್ಬನೇ ಹುಡುಗಿದ್ದ. ಆಕೆ ಕಳಿಸುವಾಗ ಒಂದು ಸುಂದರ ಮಾತ ಹೇಳಿದ್ಲು, ನೋಡು ಏನನ್ನಾದರೂ ಕಲಿ, ಆದರೆ ನಾನೊಂದು ಕಲಿಸ್ತೇನೆ, ಅದನ್ನು ಮರಿಬೇಡ. ನನಗೂ ಒಂದು ವಿದ್ಯೆ ಗೊತ್ತದೆ. ನಮ್ಮ ತಂದೆ ಹೇಳಿದ, ನಮ್ಮ ಅಜ್ಜ ಹೇಳಿದ, ನನ್ನ ಸುಂದರವಾದಂಥ ಜೀವನದ ಒಂದು ವಿದ್ಯೆ ಗೊತ್ತದ ನನಗೆ, ಅದನ್ನು ಹೇಳ್ತೇನೆ, ಮರಿಬೇಡ. ನೀನು ಯಾವುದರೇ ವಿದ್ಯಾ ಕಲಿಕೋ ಜಗತ್ತಿನಲ್ಲಿ, ಆದರೆ ನಿನ್ನ ಜೀವನ ಮಧುರವಾಗಬೇಕು ಅಂಥ ವಿದ್ಯೆ, ನಿನ್ನ ಜೀವನ ಶ್ರೀಮಂತವಾಗಬೇಕು ಅಂಥ ವಿದ್ಯೆಯನ್ನ ಕಲಿಯೋದು ಮರಿಬೇಡ. ನಿನ್ನ ಮನೆ ಶ್ರೀಮಂತ ಮಾಡುವ ವಿದ್ಯೆಗಳು ಈ ಜಗತ್ತಿನಲ್ಲಿ ಇರ್ತಾವ. ನಿನ್ನ ಮೈಯನ್ನ ಶ್ರೀಮಂತ ಮಾಡುವ ವಿದ್ಯೆಗಳಿರ್ತಾವ, ಆದರೆ ನಿನ್ನ ಮನಸ್ಸನ್ನ ಶ್ರೀಮಂತ ಮಾಡುವ ವಿದ್ಯೆಗಳು ಬಹಳ ಕಡಿಮೆ. ಆದ್ದರಿಂದ ಎಲ್ಲಿ ಹೋಗ್ತೀಯ ಕಲಿ, ಚಲೋ ಚಲೋ ವಿದ್ಯಾ ಕಲಿ. ನೀನೇನು ಎಂಜಿನಿಯರ್ರೇ ಆಗು, ಡಾಕ್ಟರ್ರೇ ಆಗು, ಅಲ್ಲವೇನು ದೊಡ್ಡ ಆಫೀಸರ್ ಆಗು ಅಥವಾ ರಾಜಕಾರಣಿಯಾಗು, ವ್ಯಾಪಾರಿಯಾಗು ಅಥವಾ ಮತ್ತೇನಾದರೂ ಆಗು, ಆದರೆ ನಾನೊಂದು ಕಲಿಸ್ತೇನೆ ಮರಿಬೇಡ. ಏನು ಅಂತ ಕೇಳಿದ ಹುಡುಗ. ಆಕೆ ಹೇಳಿದ್ಲು, ಏನಿಲ್ಲ, ಬೆಳಿಗ್ಗೆ ಏಳು, ಜಗತ್ತನ್ನ ಒಂದು ಕ್ಷಣ ನೋಡು. ಏನು ಮಾಡೋದು? ಸ್ಮೈಲ್. ನೋಡಿ, ಸಂತೋಷದ ಮುಗುಳು ನಗೆ ನಿನ್ನ ಮುಖದ ಮೇಲೆ ಮೂಡ್ಲಿ. ಬಿಗಿನ್ ಯುವರ್ ಡೇ ವಿತ್ ಎ ಸ್ಮೈಲ್. ಆ ಬಳಿಕ ಇನ್ನೊಂದು ಮರಿಬೇಡ, ಮಲಗುವಾಗ ಎಂಡ್ ಯುವರ್ ಡೇ ವಿತ್ ಎ ಸ್ಮೈಲ್. ಮಲಗುವಾಗ ನನಗೆ ಒಂದು ಸುಂದರ ದಿವಸ ಸಿಕ್ತು ಅನುಭವಿಸಲಿಕ್ಕೆ, ಭಗವಂತನೇ, ನಿಸರ್ಗ ದೇವತೆಯೇ, ನಿನಗೆ ನಾನು ಋಣಿಯಾಗಿದ್ದೇನೆ, ನಾನು ಬಹಳ ಆನಂದ ಪಟ್ಟಿದ್ದೇನೆ ಅಂತ ನಕ್ಕು ಹಾಸಿಗೆ ಮೇಲೆ ಮಲಗು. ಇದು ನಾನು ಕಲಿಸುವ 2 ಪಾಠಗಳು. ಹುಡುಗ ನೆನಪಿಟ್ಟು ಹೋದ. ಇಡೀ ದೇಶವನ್ನೆಲ್ಲ ತಿರುಗಾಡಿದ. 20-25 ವರ್ಷಗಳ ಕಾಲ ವಿದ್ಯೆಯನ್ನು ಸಂಪಾದಿಸಿದ. ಕೊನೆಗೆ ಒಂದು ದಿವಸ ಮನೆಗೆ ಬಂದ. ತಾಯಿ ಕೇಳಿದ್ಲು, 25 ವರ್ಷ ನೀನು ವಿದ್ಯಾ ಸಂಪಾದನೆ ಮಾಡಿದೀಯಲ್ಲ, ಏನು ಕಲಿತೀಯ ಅಂತ ಕೇಳಿದ್ಲು ತಾಯಿ. ಮುಪ್ಪಾಗಿತ್ತು. ಆತ ಹೇಳ್ದ, ಏನಿಲ್ಲ, ನೀ ಏನು 2 ಮಾತ ಹೇಳಿದ್ದೆಲ್ಲ ಅಷ್ಟು ಬಿಟ್ರೆ ಜಗತ್ತಿನಲ್ಲಿ ಯಾವ ವಿದ್ಯೆ ಅದ ಅನ್ನೋದನ್ನ ಕಲಿತೆ. ಆತ 100 ವಿದ್ಯಾ ಕಲಿತೆ, ಆದರೆ ಎಲ್ಲ ವಿದ್ಯೆಗಳ ವಿದ್ಯೆ ನೀನು ಹೇಳಿದ 2 ಮಾತು. ಬಿಗಿನ್ ಯುವರ್ ಡೇ ವಿತ್ ಎ ಸ್ಮೈಲ್, ಎಂಡ್ ಯುವರ್ ಡೇ ವಿತ್ ಎ ಸ್ಮೈಲ್. ಏನಲ್ಲ, ನಕ್ಕೋತ ಏಳು. ಈ ಜಗತ್ತಿನೊಳಗ ಜಗತ್ತು ಅದ್ಭುತದ, ಇದು ಸತ್ಯ. ಮಲಗುವಾಗ ಸಂತೋಷದಿಂದ ಮಲಕೋ. ಯಾಕೆ? ಸತ್ಯದ ಜೀವನ ಸಂತೋಷದಾಯಕ. ಸತ್ಯದ ಜಗತ್ತ ಸಂತೋಷ ಕೊಡ್ತು. ಇದು ಜಗತ್ತ ಸತ್ಯಂ ಶಿವಂ ಸುಂದರಂ. ಇಲ್ಲೇನದು? ಇದು ದರ್ಶನ, ಇದು ಸತ್ಯ. ಸತ್ಯದ ಜ್ಞಾನ ಇರಬೇಕು. ವಸ್ತು ಹೇಗದ, ಜಗತ್ತ ಹೇಗದ ಆಗ ತಿಳಿದುಕೊಳ್ಳುತ್ತೇವಲ್ಲ, ಇದು ಸತ್ಯ ಸಾಧನ. ಇದು ಸತ್ಯ ನೀತಿ. ಮೊದಲು ತಿಳ್ಕೊಳ್ಳೋದು, ಸತ್ಯ ನುಡಿಯೋದು ಮಹತ್ವದ್ದಲ್ಲ, ಸತ್ಯವನ್ನು ತಿಳ್ಕೊಳ್ಳೋದು ಬಹಳ ಮಹತ್ವದ್ದು. ಜಗತ್ ಹೇಗದ? ಇದು ದೇವನ ಜಗತ್ತು. ಅಷ್ಟು ಚಂದ
ನಾನು ಮಾಡಿದ್ದಲ್ಲ, ನಾನು ಮಾಡಿದ್ದಲ್ಲ, ನೀವು ಮಾಡಿದ ಜಗತ್ತಲ್ಲ, ಯಾರೇ ಮಾಡಿದ ಯಾವ ರಾಜನೂ ಈ ಜಗತ್ತನ್ನ ಮಾಡಿಲ್ಲ. ಯಾರು ಮಾಡ್ಯಾರ ಈ ಜಗತ್ತನ್ನ? ಅವರು ಮೌನವಾಗಿದ್ದಾರೆ. ಯಾರು ರೂಪಿಸಿದಾರ ಗೊತ್ತಿಲ್ಲ, ಅದರ ರೂಪಿಸಿದ ಈ ಜಗತ್ತಿನ ಒಳಗ ನಾವು ಆ ರೂಪವನ್ನು ಕಾಣಬೇಕು. ಎಂಥ ದಿವ್ಯ ರೂಪ, ಎಷ್ಟು ಅದ್ಭುತ ಜಗತ್ತು ನಿರ್ಮಾಣ ಆಗಿದೆ. ಇಂಥ ಜೀವನ ಇದು ಜಗತ್ತ. ಇದನ್ನು ತಿಳ್ಕೊಂಡಿರಬೇಕು. ಜಗತ್ತು ಒಳ್ಳೆಯದು ಅಂತ ತಿಳ್ಕೋಬೇಕು. ನಮ್ಮ ಮನಸ್ಸ ಧರ್ಮದಿಂದ ತುಂಬಬೇಕಾದ್ರೆ, ಸ್ವಚ್ಛವಾಗಬೇಕಾದ್ರೆ ಇದು ಸತ್ಯ. ಇದು ಒಂದು ಗಿಡ ಏನು ತಪ್ಪು ಮಾಡ್ತದೆ, ಅದರಲ್ಲೇನಂಥ ದೊಡ್ಡ ದೋಷ ಅದು. ಒಂದು ಆಕಳ ಎಷ್ಟು ಚಲೋ ಹಾಲು ಕೊಡ್ತದೆ, ಆದರೆ ಕೂಡಿಸೋರು ಮನುಷ್ಯರೇ ವಿನಃ ಆಕಳಲ್ಲ. ಹೇಳಿ, ದನ ದನ ಸತ್ಯವಂತ, ಮನುಷ್ಯ ಮನುಷ್ಯ ಸುಳ್ಳು. ಯಾವಾಗ ಇವನ ಕೈಗೆ ಬಂತೋ ಅವಾಗ ಕೆಡಕ್ ಶುರು ಆಯ್ತು. ಹೊರಗಿದ್ದಾಗ ಅದು ಅದ್ಭುತವೇ, ಸುಂದರವೇ, ಸತ್ಯ ಅಲ್ಲಿ ಜಗತ್ತಿನಲ್ಲಿದೆ. ಅದನ್ನು ನಾವು ಗ್ರಹಿಸಬೇಕು. ಮನುಷ್ಯ ನಾವು ಎಲ್ಲಿಗೆ ಬಂದೇವಿ ಅಂದರೆ ಸತ್ಯ ಹಿಡಿದರ ಜೀವನ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದೇವಿ. ಅಸತ್ಯ ಇಲ್ಲದೆ ಇದ್ರೆ ಬದುಕೋದೇ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದೇವಿ. ಇದಕ್ಕಿಂತ ಮನಸ್ಸಿನ ಹೊಲಸು ಇನ್ಯಾವುದು ಈ ಜಗತ್ತಿನೊಳಗ? ಯಾವುದು ಹೊಲಸು? ಏನ ಕವಿ ಕಾಳಿದಾಸ್ ಏನು ಹೊಗಳಿದ ಜಗತ್ತು, ಏನು ವರ್ಡ್ಸ್ ವರ್ತ್, ಎಂಥ ಅದ್ಭುತ ಗೀತಗಳನ್ನು ಕಟ್ಟಿದ ನಿಸರ್ಗದ ಮೇಲೆ. ಎಂಥ ವಾಲ್ಟ್ ವಿಟ್ಮನ್, ರವೀಂದ್ರನಾಥ್ ಟ್ಯಾಗೋರ್, ವ್ಯಾಸ ಮಹರ್ಷಿ ಏನೇನು ಸುಂದರ ಕಟ್ಟಿದರು. ಎಷ್ಟು ಅದ್ಭುತವಾಗಿ ಭೂಮಂಡಲವನ್ನು ಕೊಂಡಾಡಿದರು, ಹೊಗಳಿದರು. ಸಾವಿರ ಸಾವಿರ ಗೀತೆಗಳನ್ನು ಬರೆದರು. ಇಲ್ಲಿ ದೇವತ್ವವನ್ನೇ ಕಂಡ್ರು. ಅಂಥ ಜಗತ್ತ ಇದು ಸತ್ಯದ ಒಂದು ಅಭಿವ್ಯಕ್ತ ರೂಪ. ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ರಿಯಾಲಿಟಿ. ಜಗತ್ತಂದ್ರೆ ದೇವ ಸತ್ಯದ ಅಭಿವ್ಯಕ್ತ ರೂಪ. ಇದು ಆ ರೀತಿ ನೋಡಬೇಕು. ಆ ನೋಟದಲ್ಲಿ ಸತ್ಯ ತುಂಬಬೇಕು. ಇದು ಸತ್ಯ ನೀತಿ. ನೋಟದಲ್ಲಿ, ಜ್ಞಾನದಲ್ಲಿ. ಇನ್ನ ಸತ್ಯದ ನುಡಿ, ಸತ್ಯದ ಭಾವ, ಅದು ನೀತಿ. ಅದನ್ನು ನಾವು ನೋಡಬೇಕು. ನಾವು ಸತ್ಯವಂತರಾಗಬೇಕು. ಇದರ ಅರ್ಥ ಏನು ಅಂದರೆ ಸತ್ಯವನ್ನು ತಿಳಿದುಕೋಬೇಕು. ಮೊದಲನೇದ್ದು ಸತ್ಯವನ್ನು ಪ್ರೀತಿಸಬೇಕು. ಎರಡನೇದ್ದು ಸತ್ಯವನ್ನ ಮಾತಿನಲ್ಲಿ ತುಂಬಬೇಕು. ಮೂರನೇದ್ದು ಸತ್ಯವನ್ನ ನಡತೆಯಲ್ಲೇ ಇಡಬೇಕು. ನಾಲ್ಕನೇದ್ದು ಇದು ಸತ್ಯ ನೀತಿ.